ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರಿಂಗ್ ಬೀಡು ಮತ್ತು ರೌಂಡ್ ಬೀಡು ಎರಡು ಬೀಡ್ಗಳನ್ನು ಸೇರಿಸ್ಕೊಂಡು ಯಾವ ಥರ ಒಂದು ಕ್ರೋಶ ವರ್ಕ್ ಅನ್ನೋದನ್ನು ತೋರಿಸ್ತೀನಿ. ದಾರಕ್ಕೆ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಮತ್ತೆ ಸೇಮ್ 1 2 3 4 ಮತ್ತೆ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ನೋಡಿ, ಇವಾಗ 2 ಸರ್ತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ರಿಂಗ್ ಬೀಡ್ ತಗೋತೀನಿ. ರಿಂಗ್ ಬೀಡನ್ನ ನೀಡಲ್ ಹಾಕಿ ರಿಂಗ್ ಬೀಡನ್ನ ಈ ಥರ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಆದಮೇಲೆ ದಾರನ ಎಳೆದು ಈ ಥರ ನಾನು ತುಂಬ ಚಿಕ್ಕದು ರೌಂಡ್ ಬೀಡ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದು ಸ್ವಲ್ಪ ದೊಡ್ಡದು ತಗೋಬೋದು. ಈ ಥರ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ರಿಂಗ್ ಒಳಗಡೆ ದಾರನ ಹಾಕಿ ಈ ಥರ 2 ದಾರನೂ ಒಂದು ಮಾಡ್ಕೊತೀನಿ ಮತ್ತು 2 ದಾರನೂ ಒಂದು ಮಾಡ್ಕೊತೀನಿ. ಇಷ್ಟಾದಮೇಲೆ ಮತ್ತೆ ದಾರನ ಎಳೆದು ಈ ಥರ ಬೀಡನ್ನ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಈ ಥರ ಈ 2 ದಾರನೂ ಒಂದು ಮಾಡ್ಕೊತೀನಿ ಮತ್ತು ಈ 2 ದಾರನೂ ಒಂದು ಮಾಡ್ಕೊತೀನಿ. ಮತ್ತು ದಾರ ಎಳ್ಕೊತೀನಿ. ಸೂಜಿ ಮೇಲೆ ದಾರ ತಗೋತೀನಿ. ನೋಡಿ, ಈ ಥರ ಒಟ್ಟು 5 ಬೀಡ್ಗಳನ್ನು ಹಾಕೋತೀನಿ. ನೋಡಿ, ಈ ಥರ 4 ಆಯಿತು. ನೋಡಿ, ಈ ಥರ 5 ಬೀಡನ್ನ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 5 ಬೀಡ್ ಹಾಕ್ಕೊಂಡಿದ್ದೀನಿ, 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇವಾಗ ದಾರಾನ ಎಳೆದು ದಾರದಲ್ಲಿ ಈ ಥರ ಮತ್ತೊಂದು ಬೀಡ್ ಹಾಕಿ 2 ಸರ್ತಿ ಸೂಜಿ ಮೇಲೆ ದಾರ ತಗೊಂಡು ಈ ಥರ ಬೀಡಿಂದ ದಾರನ ಎಳೆದು ನೋಡಿ, ಈ 2 ದಾರನೂ ಒಂದು ಮಾಡ್ಕೊತೀನಿ ಮತ್ತು ಈ 2 ದಾರನೂ ಒಂದು ಮಾಡ್ಕೊತೀನಿ ಮತ್ತು ಈ 2 ದಾರನೂ ಒಂದು ಮಾಡ್ಕೊತೀನಿ. ಅಂದರೆ ತ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತು ನೀಡಲಿಂದ ದಾರನ ತೆಗೆದು ಈ ಥರ ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ 2 ಸರ್ತಿ ದಾರನ ಹಾಕ್ಕೊಂಡು
ಇನ್ನೂ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ನೋಡಿ, ಈ 2 ದಾರನೂ ಒಂದು ಮಾಡ್ಕೋತೀನಿ, ಈ 2 ದಾರನೂ ಒಂದು ಮಾಡ್ಕೋತೀನಿ, ಮತ್ತು ಈ 2 ದಾರನೂ ಒಂದು ಮಾಡ್ಕೋತೀನಿ. ಇಷ್ಟಾದಮೇಲೆ ಒಂದು ಚೈನ್ ಹಾಕ್ಕೋತೀನಿ. ಒಂದು ಚೈನ್ ಹಾಕ್ಕೊಂಡು ದಾರಾನ ಎಳೆದು ಮತ್ತೆ ಒಂದು ಬೀಡ್ ಹಾಕಿ ಈ ಬೀಡನ್ನ ಲಾಕ್ ಮಾಡ್ಕೋತೀನಿ. ಈ ಲಾಕ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಇಲ್ಲೇನು ಟ್ರಿಬಲ್ ಕ್ರೋಶೆ ಮಾಡಿದ್ವಿ ನೋಡಿ, ಈ ಪ್ಲೇಸಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಇಲ್ಲಿ ಈ ಪ್ಲೇಸಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಅದಕ್ಕೇನು ಅಷ್ಟು ಇಷ್ಟು ಅಂತಿಲ್ಲ. 2 3 4 5 6. ನನಗೆ 6 ಸಿಂಗಲ್ ಕ್ರೋಶೆ ಹಿಡಿದಿದೆ. ನೀವು ಬೇಕಿದ್ದರೆ ಇನ್ನೂ ಒಂದು ಜಾಸ್ತಿ ಆದ್ರೂ ಹಾಕೋಬೋದು. ಆರು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇವಾಗ ಈ ಬೀಡ್ಗೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಈ ದಾರನ ಎಳೆದು ಮತ್ತು ಬೀಡನ್ನ ಹಾಕ್ಕೋತೀನಿ. ಆದರೆ ಈ ಸರ್ತಿ ಈ ಕಡೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ, ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ವಿ. ಇವಾಗ ಇದನ್ನು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ನೋಡಿ, ಈ ಥರ ದಾರ ಎಳೆದು ಬೀಡ್ ಹಾಕಿ ಇಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ 3 ಬೀಡ್ ಆಯಿತು. ಇನ್ನು 3 ಸಲ ಬೀಡನ್ನ ಹಾಕೋತೀನಿ ಸಿಂಗಲ್ ಕ್ರೋಶೆ ಮಾಡಿ. ಫ್ರೆಂಡ್ಸ್, ನೀವು ಯಾರಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ. ನೀವು ಇದು ತುಂಬ ಸುಲಭವಾಗಿದೆ. ಈ ಡಿಸೈನ್ನ ನೀವು ಮನೇಲಿ ಹಾಕಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, 5 ಆಯಿತು, 5 ಬೀಡ್ ಆಯಿತು. ಈಗ ಕೊನೆಯಲ್ಲಿ ಇನ್ನೊಂದು ಬೀಡ್ ಹಾಕ್ತೀನಿ. ನೋಡಿ, ಈ ಥರ ಲಾಕ್ ಆದಮೇಲೆ ಒಟ್ಟು ಈ ಕಡೆ 6 ಆಯಿತು. ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸೈಡು
ಡಬಲ್ ಕ್ರೋಶೆ ಹಾಕಿದ್ವಿ, ಈ ಪ್ಲೇಸಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ವಿ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಈಗ ಇದಾದಮೇಲೆ ಈ ಡಿಸೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಒಂದು 2 ರಿಂದ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಚೈನ್ ಹಾಕ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡ್ಕೋತೀನಿ 4 ಚೈನ್ ಹಾಕ್ಕೊಂಡು. ಇವಾಗ 3 ಸರ್ತಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. 1 2 3 4. ಬಟ್ ಡಿಸೈನ್ನ ಸ್ಟಾರ್ಟ್ ಮಾಡಿದಾಗ 2 ಸರ್ತಿ ಲಾಕ್ ಮಾಡ್ಕೊಂಡಿದ್ದೆ. ಸೆಂಟ್ರಲ್ಲಿ 3 ಸರ್ತಿ ಲಾಕ್ ಮಾಡ್ಕೋಬೇಕು, ಮತ್ತು ಕೊನೆಯಲ್ಲಿ 2 ಸರ್ತಿನೇ ಲಾಕ್ ಮಾಡ್ಕೋಬೇಕು. ಈ 3 ಸರ್ತಿ ಲಾಕ್ ಮಾಡಿದ್ರ ಮಧ್ಯದಲ್ಲಿ ಕುಚ್ಚು ಕಟ್ಕೋಬೇಕು. ಈ ಪ್ಲೇಸಲ್ಲಿ ಕುಚ್ಚು ಕಟ್ಟಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ದಾರಾನ ಎಳೆದು ರಿಂಗ್ ಬೀಡನ್ನ ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ರಿಂಗ್ ಬೀಡನ್ನ ಲಾಕ್ ಮಾಡ್ಕೋತೀನಿ. ಈ ದಾರನ ಎಳೆದು ಈ ಥರ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೇಮ್ ಆ ಕಡೆ ಯಾವ ಥರ ಫಸ್ಟ್ ಟೈಮ್ ತೋರಿಸಿದ್ನಲ್ಲ, ಯಾವ ಥರ ಲಾಕ್ ಮಾಡಿಕೊಂಡು ಬೀಡನ್ನ ಹಾಕಿ ಮಾಡಿದೆ ನೋಡಿ, ಅದೇ ಥರನೇ ಇದನ್ನು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಇದನ್ನು ಕಂಟಿನ್ಯೂ ಮಾಡಿ ನಿಮಗೆ ವರ್ಕ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪ್ಲೇಸಲ್ಲಿ ಮತ್ತು ಈ ಸೆಂಟ್ರಲ್ಲಿ ಮತ್ತು ಕೊನೆಯಲ್ಲಿ ಕುಚ್ಚು ಕಟ್ತೀನಿ. ಈಗ ಈ ಡಿಸೈನ್ ತುಂಬ ಇಷ್ಟ ಆಯಿತು ನನಗೂ ಕೂಡ. ನೀವು ಕೂಡ ಹಾಕಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕುಚ್ಚಾದಮೇಲೆ ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಕುಚ್ಚು ಕಟ್ಟಾದಮೇಲೆ ಈ ಥರ ಕಾಣಿಸುತ್ತೆ ವರ್ಕ್. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಟ್ರೈ ಮಾಡಿ ಆದಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.